ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವರದಿಯನ್ನ ನಾನಿನ್ನ ಸಂಪೂರ್ಣವಾಗಿ ಗಮನಿಸಿಲ್ಲ. ಅದರ ಸಂಪೂರ್ಣ ಅಧ್ಯಯನವನ್ನ ಮಾಡಿ ನಂತರದಲ್ಲಿ ಪ್ರತಿಕ್ರಿಯೆ ನೀಡ್ತೇನೆ ಅಂತ ಹೇಳಿ ಮೂಡಾದ ಮಾಜಿ ಅಧ್ಯಕ್ಷರಾಗಿದ್ದ ಕುಮಾರ್ ನಾಯಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಲೋಕಾಯುಕ್ತ ಕೊಟ್ಟಿರುವ ತೀರ್ಪನ್ನ ಸಂಪೂರ್ಣವಾಗಿ ನಾನಿನ್ನೂ ಓದಿಲ್ಲ. ಅದರ ಅಧ್ಯಯನ ಮಾಡಿದ ನಂತರದಲ್ಲೇ ನಾನು ಪ್ರತಿಕ್ರಿಯೆ ನೀಡ್ತೇನೆ ಅಂತ ಹೇಳಿ ಮಾಜಿ ಡಿಸಿ ಕುಮಾರ್ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯಕ್ಕೆ ರಾಯಚೂರಿನ ಸಂಸದರು ಕುಮಾರ್ ನಾಯಕ್ ಲೋಕಾಯುಕ್ತ ವರದಿಯಲ್ಲಿ ಹೆಸರು ಉಲ್ಲೇಖ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಲೋಪವಾಗಿರುವ ಬಗ್ಗೆ ಉಲ್ಲೇಖ ಆಗಿದೆ. ಈ ಬಗ್ಗೆ ಕುಮಾರ್ ನಾಯಕ್ ಅವರ ಪ್ರತಿಕ್ರಿಯೆ ಇದೆ. ಆ ವರದಿಯನ್ನು ನಾನಿನ್ನೂ ನೋಡಿಲ್ಲ. ಪತ್ರಿಕೆಗಳಲ್ಲಿ ಬಂದಂಥ ಒಂದು ಪತ್ರಿಕಾ ವರದಿಯನ್ನು ಮಾತ್ರ ನಾನು ಗಮನಿಸಿರುವಂಥದ್ದು. ವರದಿ ನನಗೆ ಸಿಕ್ಕ ಮೇಲೆ ಅದನ್ನು ಪೂರ್ಣವಾಗಿ ಗ್ರಹಿಸಿಕೊಂಡು ಓದ್ಬಿಟ್ಟು ನಾನು ಏನು ಮಾಡ್ಬೋದು ಅಂಥೇಳಿ ಪ್ರತಿಕ್ರಿಯೆ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನು ಈಗಾಗಲೇ ನಾನು ಹೇಳಿಕೆ ಕೂಡ ಕೊಟ್ಟಿದ್ದೀನಿ. ಅದು ನಮಗೆ ಏಲಿನೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಆ ಒಂದು ಲ್ಯಾಂಡ್ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ ಅದ್ರ ಬಗ್ಗೆ ಅದರಲ್ಲಿ ಡಿನೋಟಿಫಿಕೇಷನ್ ಆಗಿದ್ದಂತೂ ಖಚಿತವಾದಂಥದ್ದು. ಇವತ್ತಿನ ಕ್ಷಣಕ್ಕೂ ಈ ಮಾತಾಡೋ ಕ್ಷಣಕ್ಕೂ ಕೂಡ ಡಿನೋಟಿಫಿಕೇಷನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ. ಒಂದೇ ಏಟಿಗೆ ಅದನ್ನು ಡಿನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡ್ಬೋದು, ಆ ವಿಷಯ ಬೇರೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏಲಿನೇಷನ್ ಮಾಡೋ ಸಂದರ್ಭದಲ್ಲಿ ಅದು ಓನರ್ಶಿಪ್ಪು ಅವರಿಗೆ ಸಂಬಂಧಪಟ್ಟಿದ್ದ ಇಲ್ವಾ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ತಾ ಇದ್ದೀವಿ. ಅದು ಸರ್ಕಾರದ ಭೂಮಿನ ಅಥವಾ ಇನ್ಯಾರ್ದೋ ಬಡಬಗ್ಗರಿಗೆ ಸೇರಿದ ಭೂಮಿನ ಅಥವಾ ಅವ್ರಿಗೆ ಸೇರಿದ ಭೂಮಿನ ಅವರಿಗೆ ಬಂದಂಥ ಕ್ರಮ ಅಂದರೆ ಅವರು ಸೇಲಿಂದನೋ ಅಥವಾ ಇನ್ಯಾವುದರಿಂದನೋ ಅವ್ರು ಪಡ್ಕೊಂಡಿದ್ದಾರೆ, ಅವೆಲ್ಲವೂ ಸರಿಯೋ ತಪ್ಪು ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದು ಬಿಟ್ಬಿಟ್ಟು ನಾವು ಬೇರೆ ಇನ್ನಿಳಿದ ಅಂಶಗಳು ನನಗೆ ಗೌಣ ಅನ್ನಿಸ್ತದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಲಿನೇಷನ್ ಮಾಡೋದ್ರಿಂದ ಯಾವುದೇ ಒಂದು ಈ ಒಂದು ಪ್ರಕರಣದ ಮೇಲೆ ಪ್ರಭಾವ ಆಗಿದೆ ಅಂತ ಹೇಳಿದರೆ ನನಗೆ ಅನ್ನಿಸ್ತಾ ಇಲ್ಲ. ಆದರೂ ಕೂಡ ಅವ್ರು ಏನು ವರದಿಯಲ್ಲಿ ಹೇಳಿದ್ದಾರೆ ಅನ್ನೋದು ನಾವು ನೋಡ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅನ್ಯಾಕ್ರಾಂತ ಮಾಡಿದ ಭೂಮಿಯ ಬಗ್ಗೆ ನಾವು ಇವತ್ತಿನ ದಿವಸ ಮಾತಾಡೋದಾಯಿತು ಅಂತ ಹೇಳಿದರೆ ಮೂಡಾದಲ್ಲಿರುವಂಥ ಸ್ಕೀಮ್ ಪ್ರಕಾರ ಭೂಮಿಗೆ ಭೂಮಿ ಅಂತ ಹೇಳ್ಬಿಟ್ಟು ಒಂದು ಕಾಂಪನ್ಸೇಷನ್ ಸ್ಕೀಮ್ ಇದೆಯೇ ಹೊರತು ಅದು ಅನ್ಯಾಕ್ರಾಂತವಾದ ಭೂಮಿಯೇ, ಅನ್ಯಾಕ್ರಾಂತ ಆಗಿಲ್ಲದೆ ಇರೋದೇನೆ, ಇರಿಗೇಟೆಡ್ ಭೂಮಿಯೇ, ತೋಟದ ಭೂಮಿಯೇ, ಆ ಥರ ಯಾವುದೇ ಒಂದಕ್ಕೂ ಅಲ್ಲಿ ಅವಕಾಶ ಇಲ್ಲ ಆ ಸ್ಕೀಮ್ನಲ್ಲಿ. ಆದ್ದರಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವರದಿಯನ್ನ ನಾನಿನ್ನ ಸಂಪೂರ್ಣವಾಗಿ ಗಮನಿಸಿಲ್ಲ. ಅದರ ಸಂಪೂರ್ಣ ಅಧ್ಯಯನವನ್ನ ಮಾಡಿ ನಂತರದಲ್ಲಿ ಪ್ರತಿಕ್ರಿಯೆ ನೀಡ್ತೇನೆ ಅಂತ ಹೇಳಿ ಮೂಡಾದ ಮಾಜಿ ಅಧ್ಯಕ್ಷರಾಗಿದ್ದ ಕುಮಾರ್ ನಾಯಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಲೋಕಾಯುಕ್ತ ಕೊಟ್ಟಿರುವ ತೀರ್ಪನ್ನ ಸಂಪೂರ್ಣವಾಗಿ ನಾನಿನ್ನೂ ಓದಿಲ್ಲ. ಅದರ ಅಧ್ಯಯನ ಮಾಡಿದ ನಂತರದಲ್ಲೇ ನಾನು ಪ್ರತಿಕ್ರಿಯೆ ನೀಡ್ತೇನೆ ಅಂತ ಹೇಳಿ ಮಾಜಿ ಡಿಸಿ ಕುಮಾರ್ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯಕ್ಕೆ ರಾಯಚೂರಿನ ಸಂಸದರು ಕುಮಾರ್ ನಾಯಕ್ ಲೋಕಾಯುಕ್ತ ವರದಿಯಲ್ಲಿ ಹೆಸರು ಉಲ್ಲೇಖ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಲೋಪವಾಗಿರುವ ಬಗ್ಗೆ ಉಲ್ಲೇಖ ಆಗಿದೆ. ಈ ಬಗ್ಗೆ ಕುಮಾರ್ ನಾಯಕ್ ಅವರ ಪ್ರತಿಕ್ರಿಯೆ ಇದೆ. ಆ ವರದಿಯನ್ನು ನಾನಿನ್ನೂ ನೋಡಿಲ್ಲ. ಪತ್ರಿಕೆಗಳಲ್ಲಿ ಬಂದಂಥ ಒಂದು ಪತ್ರಿಕಾ ವರದಿಯನ್ನು ಮಾತ್ರ ನಾನು ಗಮನಿಸಿರುವಂಥದ್ದು. ವರದಿ ನನಗೆ ಸಿಕ್ಕ ಮೇಲೆ ಅದನ್ನು ಪೂರ್ಣವಾಗಿ ಗ್ರಹಿಸಿಕೊಂಡು ಓದ್ಬಿಟ್ಟು ನಾನು ಏನು ಮಾಡ್ಬೋದು ಅಂಥೇಳಿ ಪ್ರತಿಕ್ರಿಯೆ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನು ಈಗಾಗಲೇ ನಾನು ಹೇಳಿಕೆ ಕೂಡ ಕೊಟ್ಟಿದ್ದೀನಿ. ಅದು ನಮಗೆ ಏಲಿನೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಆ ಒಂದು ಲ್ಯಾಂಡ್ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ ಅದ್ರ ಬಗ್ಗೆ ಅದರಲ್ಲಿ ಡಿನೋಟಿಫಿಕೇಷನ್ ಆಗಿದ್ದಂತೂ ಖಚಿತವಾದಂಥದ್ದು. ಇವತ್ತಿನ ಕ್ಷಣಕ್ಕೂ ಈ ಮಾತಾಡೋ ಕ್ಷಣಕ್ಕೂ ಕೂಡ ಡಿನೋಟಿಫಿಕೇಷನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ. ಒಂದೇ ಏಟಿಗೆ ಅದನ್ನು ಡಿನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡ್ಬೋದು, ಆ ವಿಷಯ ಬೇರೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏಲಿನೇಷನ್ ಮಾಡೋ ಸಂದರ್ಭದಲ್ಲಿ ಅದು ಓನರ್ಶಿಪ್ಪು ಅವರಿಗೆ ಸಂಬಂಧಪಟ್ಟಿದ್ದ ಇಲ್ವಾ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ತಾ ಇದ್ದೀವಿ. ಅದು ಸರ್ಕಾರದ ಭೂಮಿನ ಅಥವಾ ಇನ್ಯಾರ್ದೋ ಬಡಬಗ್ಗರಿಗೆ ಸೇರಿದ ಭೂಮಿನ ಅಥವಾ ಅವ್ರಿಗೆ ಸೇರಿದ ಭೂಮಿನ ಅವರಿಗೆ ಬಂದಂಥ ಕ್ರಮ ಅಂದರೆ ಅವರು ಸೇಲಿಂದನೋ ಅಥವಾ ಇನ್ಯಾವುದರಿಂದನೋ ಅವ್ರು ಪಡ್ಕೊಂಡಿದ್ದಾರೆ, ಅವೆಲ್ಲವೂ ಸರಿಯೋ ತಪ್ಪು ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದು ಬಿಟ್ಬಿಟ್ಟು ನಾವು ಬೇರೆ ಇನ್ನಿಳಿದ ಅಂಶಗಳು ನನಗೆ ಗೌಣ ಅನ್ನಿಸ್ತದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಲಿನೇಷನ್ ಮಾಡೋದ್ರಿಂದ ಯಾವುದೇ ಒಂದು ಈ ಒಂದು ಪ್ರಕರಣದ ಮೇಲೆ ಪ್ರಭಾವ ಆಗಿದೆ ಅಂತ ಹೇಳಿದರೆ ನನಗೆ ಅನ್ನಿಸ್ತಾ ಇಲ್ಲ. ಆದರೂ ಕೂಡ ಅವ್ರು ಏನು ವರದಿಯಲ್ಲಿ ಹೇಳಿದ್ದಾರೆ ಅನ್ನೋದು ನಾವು ನೋಡ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅನ್ಯಾಕ್ರಾಂತ ಮಾಡಿದ ಭೂಮಿಯ ಬಗ್ಗೆ ನಾವು ಇವತ್ತಿನ ದಿವಸ ಮಾತಾಡೋದಾಯಿತು ಅಂತ ಹೇಳಿದರೆ ಮೂಡಾದಲ್ಲಿರುವಂಥ ಸ್ಕೀಮ್ ಪ್ರಕಾರ ಭೂಮಿಗೆ ಭೂಮಿ ಅಂತ ಹೇಳ್ಬಿಟ್ಟು ಒಂದು ಕಾಂಪನ್ಸೇಷನ್ ಸ್ಕೀಮ್ ಇದೆಯೇ ಹೊರತು ಅದು ಅನ್ಯಾಕ್ರಾಂತವಾದ ಭೂಮಿಯೇ, ಅನ್ಯಾಕ್ರಾಂತ ಆಗಿಲ್ಲದೆ ಇರೋದೇನೆ, ಇರಿಗೇಟೆಡ್ ಭೂಮಿಯೇ, ತೋಟದ ಭೂಮಿಯೇ, ಆ ಥರ ಯಾವುದೇ ಒಂದಕ್ಕೂ ಅಲ್ಲಿ ಅವಕಾಶ ಇಲ್ಲ ಆ ಸ್ಕೀಮ್ನಲ್ಲಿ. ಆದ್ದರಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವರದಿಯನ್ನ ನಾನಿನ್ನ ಸಂಪೂರ್ಣವಾಗಿ ಗಮನಿಸಿಲ್ಲ. ಅದರ ಸಂಪೂರ್ಣ ಅಧ್ಯಯನವನ್ನ ಮಾಡಿ ನಂತರದಲ್ಲಿ ಪ್ರತಿಕ್ರಿಯೆ ನೀಡ್ತೇನೆ ಅಂತ ಹೇಳಿ ಮೂಡಾದ ಮಾಜಿ ಅಧ್ಯಕ್ಷರಾಗಿದ್ದ ಕುಮಾರ್ ನಾಯಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಲೋಕಾಯುಕ್ತ ಕೊಟ್ಟಿರುವ ತೀರ್ಪನ್ನ ಸಂಪೂರ್ಣವಾಗಿ ನಾನಿನ್ನೂ ಓದಿಲ್ಲ. ಅದರ ಅಧ್ಯಯನ ಮಾಡಿದ ನಂತರದಲ್ಲೇ ನಾನು ಪ್ರತಿಕ್ರಿಯೆ ನೀಡ್ತೇನೆ ಅಂತ ಹೇಳಿ
ಮಾಜಿ ಡಿಸಿ ಕುಮಾರ್ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯಕ್ಕೆ ರಾಯಚೂರಿನ ಸಂಸದರು ಕುಮಾರ್ ನಾಯಕ್ ಲೋಕಾಯುಕ್ತ ವರದಿಯಲ್ಲಿ ಹೆಸರು ಉಲ್ಲೇಖ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಲೋಪವಾಗಿರುವ ಬಗ್ಗೆ ಉಲ್ಲೇಖ ಆಗಿದೆ. ಈ ಬಗ್ಗೆ ಕುಮಾರ್ ನಾಯಕ್ ಅವರ ಪ್ರತಿಕ್ರಿಯೆ ಇದೆ. ಆ ವರದಿಯನ್ನು ನಾನಿನ್ನೂ ನೋಡಿಲ್ಲ. ಪತ್ರಿಕೆಗಳಲ್ಲಿ ಬಂದಂಥ ಒಂದು ಪತ್ರಿಕಾ ವರದಿಯನ್ನು ಮಾತ್ರ ನಾನು ಗಮನಿಸಿರುವಂಥದ್ದು. ವರದಿ ನನಗೆ ಸಿಕ್ಕ ಮೇಲೆ ಅದನ್ನು ಪೂರ್ಣವಾಗಿ ಗ್ರಹಿಸಿಕೊಂಡು ಓದ್ಬಿಟ್ಟು ನಾನು ಏನು ಮಾಡ್ಬೋದು ಅಂಥೇಳಿ ಪ್ರತಿಕ್ರಿಯೆ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನು ಈಗಾಗಲೇ ನಾನು ಹೇಳಿಕೆ ಕೂಡ ಕೊಟ್ಟಿದ್ದೀನಿ. ಅದು ನಮಗೆ ಏಲಿನೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಆ ಒಂದು ಲ್ಯಾಂಡ್ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ ಅದ್ರ ಬಗ್ಗೆ ಅದರಲ್ಲಿ ಡಿನೋಟಿಫಿಕೇಷನ್ ಆಗಿದ್ದಂತೂ ಖಚಿತವಾದಂಥದ್ದು. ಇವತ್ತಿನ ಕ್ಷಣಕ್ಕೂ ಈ ಮಾತಾಡೋ ಕ್ಷಣಕ್ಕೂ ಕೂಡ ಡಿನೋಟಿಫಿಕೇಷನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ. ಒಂದೇ ಏಟಿಗೆ ಅದನ್ನು ಡಿನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡ್ಬೋದು, ಆ ವಿಷಯ ಬೇರೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏಲಿನೇಷನ್ ಮಾಡೋ ಸಂದರ್ಭದಲ್ಲಿ ಅದು ಓನರ್ಶಿಪ್ಪು ಅವರಿಗೆ ಸಂಬಂಧಪಟ್ಟಿದ್ದ ಇಲ್ವಾ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ತಾ ಇದ್ದೀವಿ. ಅದು ಸರ್ಕಾರದ ಭೂಮಿನ ಅಥವಾ ಇನ್ಯಾರ್ದೋ ಬಡಬಗ್ಗರಿಗೆ ಸೇರಿದ ಭೂಮಿನ ಅಥವಾ ಅವರಿಗೆ ಸೇರಿದ ಭೂಮಿನ ಅವರಿಗೆ ಬಂದಂಥ ಕ್ರಮ ಅಂದರೆ ಅವರು ಸೇಲಿಂದನೋ ಅಥವಾ ಇನ್ಯಾವುದರಿಂದನೋ ಅವ್ರು ಪಡ್ಕೊಂಡಿದ್ದಾರೆ, ಅವೆಲ್ಲವೂ ಸರಿಯೋ ತಪ್ಪು ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದು ಬಿಟ್ಬಿಟ್ಟು ನಾವು ಬೇರೆ ಇನ್ನಿಳಿದ ಅಂಶಗಳು ನನಗೆ ಗೌಣ ಅನ್ನಿಸ್ತದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಲಿನೇಷನ್ ಮಾಡೋದ್ರಿಂದ ಯಾವುದೇ ಒಂದು ಈ ಒಂದು ಪ್ರಕರಣದ ಮೇಲೆ ಪ್ರಭಾವ ಆಗಿದೆ ಅಂತ ಹೇಳಿದರೆ ನನಗೆ ಅನ್ನಿಸ್ತಾ ಇಲ್ಲ. ಆದರೂ ಕೂಡ ಅವ್ರು ಏನು ವರದಿಯಲ್ಲಿ ಹೇಳಿದ್ದಾರೆ ಅನ್ನೋದು ನಾವು ನೋಡ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅನ್ಯಾಕ್ರಾಂತ ಮಾಡಿದ ಭೂಮಿಯ ಬಗ್ಗೆ ನಾವು ಇವತ್ತಿನ ದಿವಸ ಮಾತಾಡೋದಾಯಿತು ಅಂತ ಹೇಳಿದರೆ ಮೂಡಾದಲ್ಲಿರುವಂಥ ಸ್ಕೀಮ್ ಪ್ರಕಾರ ಭೂಮಿ ಅಂತ ಹೇಳ್ಬಿಟ್ಟು ಒಂದು ಕಾಂಪನ್ಸೇಷನ್ ಸ್ಕೀಮ್ ಇದೆಯೇ ಹೊರತು ಅದು ಅನ್ಯಾಕ್ರಾಂತವಾದ ಭೂಮಿಯೇ, ಅನ್ಯಾಕ್ರಾಂತ ಆಗಿಲ್ಲದೆ ಇರೋದೇನೆ, ಇರಿಗೇಟೆಡ್ ಭೂಮಿಯೇ, ತೋಟದ ಭೂಮಿಯೇ, ಆ ಥರ ಯಾವುದೇ ಒಂದಕ್ಕೂ ಅಲ್ಲಿ ಅವಕಾಶ ಇಲ್ಲ ಆ ಸ್ಕೀಮ್ನಲ್ಲಿ. ಆದ್ದರಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವರದಿಯನ್ನ ನಾನಿನ್ನ ಸಂಪೂರ್ಣವಾಗಿ ಗಮನಿಸಿಲ್ಲ, ಅದರ ಸಂಪೂರ್ಣ ಅಧ್ಯಯನವನ್ನ ಮಾಡಿ ನಂತರದಲ್ಲಿ ಪ್ರತಿಕ್ರಿಯೆ ನೀಡ್ತೇನೆ ಅಂತ ಹೇಳಿ ಮೂಡಾದ ಮಾಜಿ ಅಧ್ಯಕ್ಷರಾಗಿದ್ದ ಕುಮಾರ್ ನಾಯಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಲೋಕಾಯುಕ್ತ ಕೊಟ್ಟಿರುವ ತೀರ್ಪನ್ನು ಸಂಪೂರ್ಣವಾಗಿ ನಾನಿನ್ನೂ ಓದಿಲ್ಲ, ಅದರ ಅಧ್ಯಯನ ಮಾಡಿದ ನಂತರದಲ್ಲೇ ನಾನು ಪ್ರತಿಕ್ರಿಯೆ ನೀಡ್ತೇನೆ ಅಂತ ಹೇಳಿ ಮಾಜಿ ಡಿಸಿ ಕುಮಾರ್ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯಕ್ಕೆ ರಾಯಚೂರಿನ ಸಂಸದರು ಕುಮಾರ್ ನಾಯಕ್ ಲೋಕಾಯುಕ್ತ ವರದಿಯಲ್ಲಿ ಹೆಸರು ಉಲ್ಲೇಖ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಲೋಪವಾಗಿರುವ ಬಗ್ಗೆ ಉಲ್ಲೇಖ ಆಗಿದೆ. ಈ ಬಗ್ಗೆ ಕುಮಾರ್ ನಾಯಕ್ ಅವರ ಪ್ರತಿಕ್ರಿಯೆ ಇದೆ. ಆ ವರದಿಯನ್ನು ನಾನಿನ್ನೂ ನೋಡಿಲ್ಲ. ಪತ್ರಿಕೆಗಳಲ್ಲಿ ಬಂದಂಥ ಒಂದು ಪತ್ರಿಕಾ ವರದಿಯನ್ನು ಮಾತ್ರ ನಾನು ಗಮನಿಸಿರುವಂಥದ್ದು. ವರದಿ ನನಗೆ ಸಿಕ್ಕ ಮೇಲೆ ಅದನ್ನು ಪೂರ್ಣವಾಗಿ ಗ್ರಹಿಸಿಕೊಂಡು ಓದ್ಬಿಟ್ಟು ನಾನು ಏನು ಮಾಡ್ಬೋದು ಅಂಥೇಳಿ ಪ್ರತಿಕ್ರಿಯೆ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನು ಈಗಾಗಲೇ ನಾನು ಹೇಳಿಕೆ ಕೂಡ ಕೊಟ್ಟಿದ್ದೀನಿ. ಅದು ನಮಗೆ ಏಲಿನೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಆ ಒಂದು ಲ್ಯಾಂಡ್ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ ಅದ್ರ ಬಗ್ಗೆ ಅದರಲ್ಲಿ ಡಿನೋಟಿಫಿಕೇಷನ್ ಆಗಿದ್ದಂತೂ ಖಚಿತವಾದಂಥದ್ದು. ಇವತ್ತಿನ ಕ್ಷಣಕ್ಕೂ ಈ ಮಾತಾಡೋ ಕ್ಷಣಕ್ಕೂ ಕೂಡ ಡಿನೋಟಿಫಿಕೇಷನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ. ಒಂದೇ ಏಟಿಗೆ ಅದನ್ನು ಡಿನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡ್ಬೋದು, ಆ ವಿಷಯ ಬೇರೆ.